ನಮಸ್ಕಾರ ಫ್ರೆಂಡ್ಸ್, ನೋಡಿರಿ ಕಾಸ್ಟ್ ಇನ್ಕಮ್ನ ಇವಾಗ ಮನೆಯಲ್ಲೇ ನೀವು ಪ್ರಿಂಟ್ನ ತೊಗೋಬೋದು. ಕಂಪ್ಯೂಟರ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಮೊಬೈಲ್ನಲ್ಲೇ ನೀವು ಡೌನ್ಲೋಡ್ ಮಾಡ್ಕೋಬೋದು. ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೀವು ಗೂಗಲ್ನಲ್ಲಿ ಹೋಗ್ಬಿಟ್ಟು ನಾಡ ಕಚೇರಿ ಅಂತ ಸರ್ಚ್ ಮಾಡಿ, ನಾಡ ಕಚೇರಿ ವೆಬ್ಸೈಟ್ನ ಓಪನ್ ಮಾಡಿ. ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್. ಅಲ್ಲಿ ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮದು ಮೊಬೈಲ್ ನಂಬರ್ ಹಾಕ್ಬಿಟ್ಟು OTP ಎಂಟರ್ ಮಾಡಿ. OTP ಪಡೆಯಿರಿ ಅಂತ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿ. ನೋಡಿ ಇಲ್ಲಿ OTP ಕ್ಲಿಕ್ ಮಾಡಿ. OTP ಕ್ಲಿಕ್ ಮಾಡಿದ ಮೇಲೆ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಬೇಕಾಗತ್ತೆ. ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗಿ ನೋಡಿ ಫ್ರೆಂಡ್ಸ್, ಲಾಗಿನ್ ಆದಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ಮುದ್ರಿಸಿ ಅಂತ ಇರುತ್ತಲ್ಲ, ಇಲ್ಲಿ ಮುದ್ರಿಸಿ ಮೇಲೆ ಮರುಮುದ್ರಣ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅರ್ಜಿ ಸ್ಥಿತಿ ಬೇಕಿದ್ರೂ ನೀವು ತಿಳ್ಕೊಬೋದು RD ನಂಬರಿಂದ. ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ವೀಕೃತಿ ಸಂಖ್ಯೆ RD ನಂಬರ್ ಇರುತ್ತಲ್ಲ, ಅಲ್ಲಿ ಎಂಟರ್ ಮಾಡಿ. ಶೋಧಿಸು ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿ. ಸೆಲೆಕ್ಟ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಪ್ರಿವ್ಯೂ ಅಂತ ಕೊಡಿ. ಪ್ರಿವ್ಯೂ ಅಂತ ಕೊಟ್ಟರೆ ನೋಡಿ ಫ್ರೆಂಡ್ಸ್, ನಿಮ್ಮದು ಇನ್ಕಮ್ ಕಾಸ್ಟ್ ರೆಡಿನೇ ಇರುತ್ತೆ, ಆಲ್ರೆಡಿ ಬಂತು. ಇದನ್ನು ಯಾವ ಥರ ಪ್ರಿಂಟ್ ತೊಗೋಬೇಕು ಅಂತ ಅಂದರೆ ನೋಡಿ ಫ್ರೆಂಡ್ಸ್, ಲಾಸ್ಟಿಂದ ಎಲ್ಲನೂ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಎಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ P ಅಂತ ಇರುತ್ತೆ, ಕಂಟ್ರೋಲ್ P ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆದರೂ ಇಟ್ಕೋಬೋದು, ಇಲ್ಲಾಂದರೆ ಕಲರ್ ಅಂತಲೂ ಇಟ್ಕೋಬೋದು. ಪ್ರಿಂಟ್ ತೊಗೋಬೋದು ಈಸಿಯಾಗಿ. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಬ್ಯಾಕ್ಗ್ರೌಂಡ್ ಗ್ರಾಫಿಕ್ಸ್ ಇರುತ್ತೆ, ಮತ್ತು ಸೆಲೆಕ್ಷನ್ ಇಲ್ಲಿ ಇರುತ್ತೆ. ಇದನ್ನೆಲ್ಲ ಕ್ಲಿಕ್ ಮಾಡಿದ ತಕ್ಷಣ ಯಾವ ರೀತಿ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್, ಈ ರೀತಿ ಓಪನ್ ಆಗುತ್ತೆ. ಮತ್ತು ಲ್ಯಾಂಡ್ಸ್ಕೇಪ್ ಅಂತ ಏನಾದರೂ ಇದ್ದರೆ ಲ್ಯಾಂಡ್ಸ್ಕೇಪ್ ಅಂತ ಸೆಲೆಕ್ಟ್ ಮಾಡಬಾರ್ದು, ಪೋರ್ಟ್ರೇಟ್ ಅಂತ ಸೆಲೆಕ್ಟ್ ಮಾಡಬೇಕು. ಅದನ್ನು ನಾನು ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಲ್ಯಾಂಡ್ಸ್ಕೇಪ್ ಅಂತ ಇದ್ದರೆ 2 ಪೇಜಸ್ ಬರುತ್ತೆ, ನೀಟಾಗಿ ಬರಲ್ಲ. ಸೊ ಪೋರ್ಟ್ರೇಟ್ ಅಂತ ಇಟ್ಕೊಂಡು ಪ್ರಿಂಟ್ ತೊಗೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಪೋರ್ಟ್ರೇಟ್ ಇಟ್ಕೊಂಡಾಗ ಪೇಜ್ ಓಪನ್ ಆಗುತ್ತೆ. ಸೊ ನಾವು ಡೈರೆಕ್ಟಾಗಿ ಪ್ರಿಂಟ್ನ ತೊಗೋಬೋದು. ಪ್ರಿಂಟ್ನ ತೊಗೊಂಡು ಈ ಥರ ಬರುತ್ತೆ. ಇಲ್ಲಿ ಡೌನ್ಲೋಡ್ಸಲ್ಲಿ ನಾನು ಸೇವ್ ಮಾಡ್ತೀನಿ ಇನ್ಕಮ್ ಅಂತ. ಇನ್ಕಮ್ ಅಂತ ಕೊಟ್ಬಿಟ್ಟು ಸೇವ್ ಅಂತ ಮಾಡಿದ್ರೆ ನಮ್ಮದು ಸೇವ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಮನೆಯಲ್ಲೇ ನಾವು ಪ್ರಿಂಟ್ನ ತೊಗೋಬೋದು. ಈಗ ಒಂದ್ಸಲ ಚೆಕ್ ಮಾಡೋಣ ಯಾವ ರೀತಿ ಬಂದಿದೆ ಅಂತ ನೋಡೋಣ. ಡೌನ್ಲೋಡ್ಸಲ್ಲಿ ಹೋಗ್ಬಿಟ್ಟು ಓಪನ್ ಮಾಡಿದರೆ ನೋಡಿ ಫ್ರೆಂಡ್ಸ್, ಈ ರೀತಿ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್. ನಾವು ಮನೆಯಲ್ಲೇ ತೊಗೋಬೋದು. ನೀವೇನಾದರೂ ಕಳ್ಕೊಂಡಿದ್ರೆ ಕಂಪ್ಯೂಟರ್ ಸೆಂಟರ್ ಹೋಗೋ ಅವಶ್ಯಕತೆ ಇಲ್ಲ, ಮೊಬೈಲ್ನಲ್ಲೇ ಮನೆಯಲ್ಲೇ ನೀವು ತೊಗೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.